ಆಟೋ ಚಾಲಕರಿಗೆ ಬಸ್ ನಿಲ್ದಾಣದ ಪಕ್ಕದಲ್ಲಿ ಜಾಗ ನೀಡಿದ್ದು ಶ್ರೀ ಕಾಡುಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘ ಬನಹಟ್ಟಿಯ ಸುಮಾರು ವರ್ಷಗಳಿಂದ ಬೇಡಿಕೆಯಾಗಿರುವ ಸಾಕಷ್ಟು ಮನವಿ ಪತ್ರ ನೀಡಿದ್ರೂ ಯಾವುದೇ ಉಪಯೋಗವಾಗಿಲ್ಲ. ಆದರೂ ಮತ್ತೆ ಇವತ್ತು ಬನಹಟ್ಟಿ ನಗರಸಭೆಗೆ ಬನಹಟ್ಟಿ ಬಸ್ ನಿಲ್ದಾಣದ ಹತ್ತಿರ ಸುಮಾರು 300 ಆಟೋ ಚಾಲಕರು ಪ್ರತಿ ದುಡಿಮೆ ಮಾಡಿ ತಮ್ಮ ಜೀವನ ಸಾಗಿಸುತ್ತಾ ಬಂದಿದ್ದಾರೆ. ಈಗಿನ ಬಸ್ ನಿಲ್ದಾಣ ನವೀಕರಿಸಿ ಹೊಸ ಬಸ್ ನಿಲ್ದಾಣ ರೆಡಿ ಮಾಡಿದ್ದಾರೆ. ಆದರೆ ಸುಮಾರು 50 ವರ್ಷಗಳಿಂದ ಅಲ್ಲಿಯೇ ಇದ್ದು ಆಟೋ ಚಲಾವಣೆ ಮಾಡುತ್ತಿರುವ ಚಾಲಕರ ಕುಟುಂಬದ ಹೊಟ್ಟೆ ಮೇಲೆ ಹೊಡೆಯೋಕೆ ರೆಡಿಯಾಗಿದ್ದಾರೆ. ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಬನಹಟ್ಟಿ ತೀವ್ರ ಆಕ್ರೋಶಗೊಂಡ ಆಟೋ ಚಾಲಕರ ಮತ್ತು ಮಾಲಕರ ಸಂಘದ ಸದಸ್ಯರು ನಮಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡಬಾರದು. ಸ್ಥಳೀಯ ಶಾಸಕರು ಶ್ರೀ ಸಿದ್ದು ಸವದಿ ಅವರಿಗೆ ಮನವಿ ನೀಡಿದ್ದೇವೆ. ಸಂಬಂಧಪಟ್ಟ ಮನವಿ ಪತ್ರಗಳಿಗೆ ಕ್ಯಾರೆ ಎನ್ನುವುದಿಲ್ಲ. ನಮಗೆ ಬಸ್ ನಿಲ್ದಾಣದ ಹತ್ತಿರ ಪ್ರತಿದಿನ ದುಡಿಯಲು ಅವಕಾಶ ಮಾಡಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಮತ್ತು ರಬಕವಿ ಬನಹಟ್ಟಿ ತಾಲೂಕು ಬಂದ್ಗೆ ಕರೆ ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಶ್ರೀ ಕಾಡಸಿದ್ದೇಶ್ವರ ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಬನಹಟ್ಟಿ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಹಿರಿಯ ಯುವಕರು, ನೂರಾರು ಆಟೋ ಚಾಲಕರು ಮತ್ತು ಮಾಲೀಕರು ಉಪಸ್ಥಿತರಿದ್ದರು. ಹೊರಗಡೆ 200ರಿಂದ 300 ನಮ್ಮ ಆಟೋಗಳು ಅದಾವ್ರಿ. ನಾವು ಹೊರಗಡೆಯಿಂದ 30-40 ವರ್ಷದಿಂದ ನಾವು ಉದ್ಯೋಗ ಮಾಡ್ಕೊತ ಬಂದಿದ್ದೀವಿ. ಈಗಾಗಲೇ ನಮ್ಗೆ ಆಟೋ ಸ್ಟಾಪ್ ನಮ್ಗೆ ಜಾಗ ಇಲ್ಲ. ಜಾಗ ಮಾಡಿ ಕೊಡುತ್ತಂತ ಕಮಿಷನರ್ ಸರ್ ಬಸ್ ಸ್ಟ್ಯಾಂಡ್ ರಿಪೇರಿ ಆಗಿದೆ. ಆಮೇಲೆ ಕಾಂಪೌಂಡ್ ಮಾಡುತ್ತಾಗ ನಮ್ಗೆ ಜಾಗ ಕೊಡ್ತಾ ಇಲ್ಲ. ಹಾಗೆ ಕಮಿಷನರ್ಗೆ ಅರ್ಜಿ ಕೊಟ್ಟಿದ್ದೀವಿ, ಮಾಡಿಕೊಡ್ತೀವಿ.